ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇಂದಿನ ಕಥೆಯಲ್ಲಿ ನಾನು ನಿಮಗೆ ಶಂತನು ಹಾಗೂ ದೇವವ್ರತ ಅಂದರೆ ಶಂತನುವಿನ ಮಗ ದೇವವ್ರತ 16 ವರ್ಷದ ನಂತರ ಯಾವ ರೀತಿ ಭೇಟಿಯಾದರು, ಹಾಗೆ ಗಂಗೆ ತನ್ನ ಮಾತಿನಂತೆ ಶಂತನುವಿಗೆ ತನ್ನ ಪುತ್ರನನ್ನು ಹಿಂತಿರುಗಿಸಿದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇಂದಿನ ಕಥೆಯಲ್ಲಿ ನಾನು ನಿಮಗೆ ಶಂತನುವಿನ ಮತ್ತೊಂದು ಪ್ರೇಮ ಕಥೆ ಹಾಗೂ ಭೀಷ್ಮ ಪ್ರತಿಜ್ಞೆ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಭೀಷ್ಮರಿಗೆ ಯಾವ ರೀತಿ ಇಚ್ಛಾಮರಣಿ ಆಗೋ ಶಕ್ತಿ ಬಂತು ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಒಂದು ದಿನ ಶಂತನು ಮಹಾರಾಜ ಬೇಟೆಗೆಂದು ಹೋಗ್ತಾನೆ. ದಾರಿ ಮಧ್ಯ ಅವನಿಗೆ ತಿಳಿದಿರದ ಒಂದು ವಿಚಿತ್ರವಾದ ದಿವ್ಯ ಪರಿಮಳವು ಅವನನ್ನು ಸೆರೆ ಹಿಡಿಯುತ್ತೆ. ಈ ಪರಿಮಳ ಎಲ್ಲಿಂದ ಬರ್ತಿದೆ ಅಂತ ಕಂಡುಹಿಡಿಯೋದಕ್ಕೆ ಅವನು ಯಮುನಾ ನದಿಯ ದಂಡೆಯ ಕಡೆಗೆ ಹೋಗ್ತಾನೆ. ಅಲ್ಲಿ ದೋಣಿಯೊಂದನ್ನು ದಡಕ್ಕೆ ಬಿಗಿದು ಕಟ್ಟುತ್ತಿದ್ದ ಸುರಸುಂದರಿಯಾದ ಒಬ್ಬ ಯುವತಿಯ ಕಡೆಯಿಂದ ಆ ಪರಿಮಳವು ಬರ್ತಾಯಿತ್ತು. ಇತ್ತ ಶಂತನುವಿನಿಗೆ ಅವಳನ್ನು ನೋಡಿದೊಡನೆ ಆಸೆ ಉಂಟಾಯಿತು. ಅವಳ ಬಳಿಗೆ ಹೋಗಿ, ನೀನು ಯಾರು ಸುಂದರಿ, ಇಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳ್ತಾನೆ. ಅವಳು, ನಾನು ಇಲ್ಲಿಯ ಬೆಸ್ತರ ಅರಸನ ಮಗಳು. ನನ್ನ ಕೆಲಸವೇ ದೋಣಿಯನ್ನು ಯಮುನಾ ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬಿಡುವುದು ಎಂದು ಮಧುರವಾಗಿ ಹೇಳ್ತಾಳೆ. ಇನ್ನು ರಾಜ ತಡ ಮಾಡದೆ ಹುಡುಗಿಯ ತಂದೆಯ ಬಳಿಗೆ ಹೋಗ್ತಾನೆ. ಅಲ್ಲಿ ಹೋಗಿ, ನಾನು ಚಂದ್ರವಂಶದ ಮಹಾರಾಜನಾದ ಶಂತನು ಹಸ್ತಿನಪುರದಿಂದ ಬಂದಿದ್ದೇನೆ. ನನಗೆ ನಿನ್ನ ಮಗಳು ತುಂಬ ಇಷ್ಟ ಆಯಿತು, ಅವಳನ್ನು ನನಗೆ ಕೊಡು, ನಾನು ಅವಳನ್ನು ಮದುವೆಯಾಗ್ತೀನಿ ಅಂತ ಕೇಳ್ತಾನೆ. ಇತ್ತ ಆ ಮಗಳ ತಂದೆ, ನನ್ನ ಮಗಳ ಕೈ ಹಿಡಿಯಲು ನಿನಗಿಂತ ಯೋಗ್ಯರು ಇನ್ನಾರು ತಾನೇ ಇದ್ದರು? ಒಬ್ಬ ಬಡವಿಯಾದ ಬೆಸ್ತರ ಹುಡುಗಿಗೆ ಪೌರವ ಮಹಾರಾಜನ ಪಟ್ಟದ ರಾಣಿಯಾಗಿರೋದಕ್ಕಿಂತ ಹೆಚ್ಚಿನ ಮರ್ಯಾದೆ ಇನ್ನೇನು ತಾನೇ ಸಾಧ್ಯವಿದ್ದಿತು? ನಾನು ನನ್ನ ಮಗಳನ್ನು ಸಂತೋಷದಿಂದ ನಿನಗೆ ಮದುವೆ ಮಾಡಿಕೊಡ್ತೀನಿ. ಆದರೆ ಒಂದೇ ಒಂದು ನಿಬಂಧನೆ ಇದೆ. ಶಂತನು ಮಹಾರಾಜ ಮೊದಲು ಗಂಗೆಯನ್ನು ಪ್ರೀತಿಸಿದಾಗಲೂ ಕೂಡ ಒಂದು ನಿಬಂಧನೆ ಇತ್ತು. ಇಲ್ಲಿ ಈಗ ಕೂಡ ಒಂದು ನಿಬಂಧನೆ ಇದೆ. ಅದಕ್ಕೆ ನೀನು ಒಪ್ಪಿದರೆ ಅವಳು ನಿನ್ನವಳಾದೆಂದೇ ತಿಳಿ, ಹೀಗಂತ ಆ ಮಗಳ ತಂದೆ ಹೇಳ್ತಾನೆ. ರಾಜನಿಗೆ ಮೊದಲು ಹೇಳ್ಬಿಡಪ್ಪ ಅನ್ನೋ ಥರ ಇರುತ್ತೆ. ಸಾಧ್ಯವಿರುವ ಆಗಿದ್ದರೆ ನಿನ್ನ ನಿಬಂಧನೆಗೆ ನಾನು ಒಪ್ಪುತ್ತೇನೆ, ಅದೇನು ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಬೆಸ್ತರ ಅರಸನು ಹೀಗೆಂದು ಹೇಳ್ತಾನೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನನ್ನು ನಿನ್ನ ನಂತರ ಹಸ್ತಿನಪುರದ ರಾಜನನ್ನಾಗಿ ಮಾಡುತ್ತೇನೆಂದು ವಚನ ಕೊಡುವುದಾದರೆ ನಾನು ನಿನಗೆ ಅವಳನ್ನು ಸಂತೋಷದಿಂದ ಕೊಡುವೆ, ಹೀಗಂತ ಹೇಳ್ತಾನೆ. ಇದನ್ನು ಕೇಳಿದ್ಮೇಲೆ ಶಂತನು ರಾಜ ಮೂಕನಾಗ್ತಾನೆ. ಶಂತನುವಿಗೆ ಈ ಮಾತು ಕೇಳಿದ್ಮೇಲೆ ಅವನ ಮಗ ದೇವವ್ರತ ನೆನಪಾಗ್ತಾನೆ. ಹಾಗೆ ಗಂಗೆ ಯಾವ ರೀತಿ ತನ್ನ ಮಗನನ್ನು ಹಿಂದಿರುಗಿಸಿದ್ಲು ಅನ್ನೋದ್ರ ಬಗ್ಗೆನೂ ನೆನಪಾಗಿ ಅವನಿಗೆ ತುಂಬ ಬೇಜಾರಾಗುತ್ತೆ. ಇದರಿಂದ ಅವನು ಅಲ್ಲಿ ಏನೂ ಮಾತಾಡದೆ ತನ್ನ ರಥದ ಕಡೆಗೆ ಹಿಂದಿರುಗಿ ಬರ್ತಾನೆ. ಇತ್ತ ದೇವವ್ರತನಿಗೂ ತನ್ನ ತಂದೆಯಲಾದ ಬದಲಾವಣೆ ಕಾಣಿಸ್ತಾ ಇರುತ್ತೆ. ಆ ಪೂರ್ಣ ಪ್ರೀತಿಯ ಸ್ನೇಹದ ದಿನಗಳು ಹಳೆಯದಾಗಿರುತ್ತೆ. ಅವರು ಮಾತನಾಡಿಸುವುದಿರಲಿ, ತಾನೇ ಮಾತನಾಡಿಸಿಕೊಂಡು ಹೋದರೂ ತಂದೆ ಮಾತನಾಡುತ್ತಿರಲಿಲ್ಲ. ಈ ನಿರಾಸೆಗೆ, ಈ ಖಿನ್ನತೆಗೆ ಕಾರಣವೇನೆಂದು ಅವನಿಗೆ ತಿಳಿಯದಾಯಿತು. ಇತ್ತ ಮಹಾರಾಜರಿಗೂ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದಂತಾಯಿತು. ಹೀಗಿರುವಾಗ ಶಂತನು ದೇವವ್ರತನ ಜೊತೆಗೆ ಒಂದಿನ ಮಾತಾಡ್ತಾನೆ. ಈಗ ಈ ಕುರುವಂಶದ ಕುಡಿ ನೀನೊಬ್ಬನೇ ಆಗಿರುವೆ. ನೀನು ನನಗೆ ಒಬ್ಬನೇ ಮಗ. 100 ಜನ ಮಕ್ಕಳಿಗಿಂತ ಹೆಚ್ಚಾಗಿರುವೆ. ಆದರೂ ಸಹ ನೀನು ಒಬ್ಬನೇ ಮಗ ಎಂಬುದೇ ನನಗೆ ಚಿಂತೆಯಾಗಿದೆ. ಒಬ್ಬ ಮಗ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ ಎಂಬ ಗಾದೆ ಮಾತಿದೆ. ಭಗವಂತನು ನಿನಗೆ ದೀರ್ಘಾಯಸನ ಕೊಟ್ಟಿದ್ದಾನೆ, ನನಗೆ ಗೊತ್ತು. ಆದರೆ ನನ್ನ ಮನಸ್ಸಿಗೇನೋ ಮಬ್ಬು ಕವಿದಂತಾಗಿದೆ. ನೀನು ಮಹಾಯೋಧ, ಯುದ್ಧೋತ್ಸಾಹಿ. ಯಾವುದಾದರೂ ಯುದ್ಧದಲ್ಲಿ ನಿನಗೇನಾದರೂ ಆದರೆ ಮುಂದೆ ಕುರುವಂಶದ ವಾರಸುದಾರರು ಯಾರು? ವಂಶ ಕ್ಷಯವಾಗುವುದು ಖಂಡಿತ. ಈ ಚಿಂತೆಯೇ ನನ್ನ ಮನಸ್ಸನ್ನು ಎಡಬಿಡದೆ ಕೊರಿಯುತ್ತಿದೆ, ಹೀಗಂತ ಹೇಳ್ತಾನೆ ಶಂತನು. ಈ ರೀತಿ ಹೇಳಿದ್ಮೇಲೆ ದೇವವ್ರತನಿಗೆ ಒಂದಂತೂ ಅರ್ಥ ಆಗುತ್ತೆ, ಈ ಮಾತಿನ ಹಿಂದೆ ಬೇರೊಂದು ಅರ್ಥ ಇದೆ ಅಂತ. ಅವನು ಕೂಡಲೇ ಅವತ್ತು ಶಂತನುವಿನ ಸಾರಥಿಯಾಗಿದ್ದವನ ಹತ್ರ ಹೋಗ್ತಾನೆ. ಅವನ ಹತ್ರ ಹೋಗ್ಬಿಟ್ಟು, ನೀನು ನನ್ನ ತಂದೆಯವರ ಸ್ನೇಹಿತ ಹಾಗೂ ನಂಬಿಗಸ್ತ, ನನ್ನಲ್ಲಿ ಮುಚ್ಚಿಡಬೇಡ. ಯುವರಾಜನ ನೇರ ಪ್ರಶ್ನೆಗೆ ತತ್ತರಿಸಿದ ಸಾರಥಿ ಬಹುವಾಗಿ ಹಿಂಜರಿಯುತ್ತಾ, ನಾನು ನಿಮಗೆ ಹೇಳಿದರೆ ಮಹಾರಾಜರು ಕೋಪಿಸಬಹುದು, ಆದರೂ ಹೇಳಿಬಿಡುತ್ತೇನೆ. ನಿಮ್ಮ ತಂದೆಯವರ ಮನಸ್ಸಿಗೆ ಬಂದಿರುವವಳು ಬೆಸ್ತರ ಅರಸನ ಮಗಳು. ಮದುವೆ ಮಾಡಿಕೊಡು ಎಂದು ಮಹಾರಾಜರು ಅವನನ್ನು ಕೇಳಿದರು. ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಪೌರವ ಸಿಂಹಾಸನದೀಶ್ವರನಾಗಿ ಪಟ್ಟ ಕಟ್ಟುವುದಾದರೆ ಹೊರತು ಇದು ಸಾಧ್ಯವಿಲ್ಲ ಎಂದು ಅವನು ಹೇಳಿಬಿಟ್ಟ. ನಿಮ್ಮ ತಂದೆ ನಿನ್ನನ್ನು ಕುರಿತು ಚಿಂತಿಸಿದರು.
ನಂತರ ಅಸಾಧ್ಯವನ್ನು ಸಾಧಿಸಿ ಹೊರಡುವುದಕ್ಕೆ ಮನಸ್ಸು ಬಾರದೆ ಹಸ್ತಿನಪುರಕ್ಕೆ ಹಿಂದಿರುಗಿದರು ಹೀಗಂತ ಹೇಳ್ತಾನೆ. ಈ ವಿಚಾರ ತಿಳಿದ್ಮೇಲೆ ದೇವವ್ರತ ತಂದೆಗೆ ತಿಳಿಸದೆ ಕಾಡಿಗೆ ಹೋಗ್ತಾನೆ. ಬೆಸ್ತರ ಪರಿವಾರವಿದ್ದ ಜಾಗವನ್ನು ತಲುಪ್ತಾನೆ. ಯಮುನಾ ನದಿಯ ದಡದಲ್ಲಿ ದೋಣಿಯನ್ನು ದಡಕ್ಕೆ ಕಟ್ಟುತ್ತಿದ್ದ ಆ ಯುವತಿಯನ್ನು ನೋಡ್ತಾನೆ. ಅವಳು ಇವನನ್ನು ನೋಡಿ ಒಂದು ಕ್ಷಣ ರಾಜನೇ ಬಂದಿರುವನೆಂದು ಭ್ರಮೆಗೊಳ್ತಾಳೆ. ದೇವವ್ರತನು ಅವಳಿಗೆ ನಮಸ್ಕರಿಸಿ ನಿನ್ನ ತಂದೆಯ ಬಳಿಗೆ ಕರೆದುಕೊಂಡು ಹೋಗು ಎಂದು ಕೇಳ್ತಾನೆ. ಅತಿಥಿಯಾಗಿ ಬಂದವನನ್ನು ಬೆಸ್ತರ ಅರಸನು ಯೋಗ್ಯ ಮಾರ್ಗದಿಂದನೇ ಬರಮಾಡಿಕೊಳ್ತಾನೆ. ಇತ್ತ ಯುವರಾಜ ದೇವವ್ರತ ನೇರವಾಗಿ ಪ್ರಶ್ನಿಸ್ತಾನೆ. ಹಸ್ತಿನಪುರದ ಮಹಾರಾಜನಾದ ನನ್ನ ತಂದೆಯು ನಿನ್ನ ಮಗಳನ್ನು ಕಂಡು ಮೋಹಗೊಂಡಿರುವನೆಂದು ಕೇಳಿದೆ. ನಿನಗೆ ಇನ್ನೇನು ಬೇಕಾಗಿತ್ತು? ಭೂಮಂಡಲದ ಒಡೆಯನೇ ನಿನ್ನ ಬಳಿಗೆ ಬಂದು ಒಂದು ಉಪಕಾರಕ್ಕಾಗಿ ಕೈ ಜೋಡಿಸಿ ಕೇಳಿಕೊಂಡ ಮರ್ಯಾದೆ ನಿನಗೆ ಸಾಕಾಗಲಿಲ್ಲವೇ? ಇದಕ್ಕೆ ಬೆಸ್ತರ ಅರಸನು, ಯುವರಾಜ ಕೋಪಿಸಬೇಡ, ನಾನೊಂದು ಶುಲ್ಕವನ್ನು ಅಪೇಕ್ಷಿಸಿದೆ ಅಷ್ಟೇ. ನಿನ್ನ ತಂದೆ ನನ್ನ ಮಗಳನ್ನು ಕೇಳಿದ್ದು ನನಗೆ ತೋರಿಸದ ದೊಡ್ಡ ಮರ್ಯಾದೆ ಎಂಬುದು ನನಗೆ ಗೊತ್ತು. ನನ್ನ ಮಗಳು ಸತ್ಯವತಿಯ ಮಗ ಮಹಾರಾಜನಾಗುವನು ಎಂದು ಜ್ಯೋತಿಷಿಗಳು ಹೇಳಿದ್ದಾರೆ. ಆದರೆ ಯುವರಾಜನಾಗಿ ನೀನು ಈಗಾಗಲೇ ಪಟ್ಟಾಭಿಷಿಕ್ತನಾಗಿರುವುದು ನನಗೆ ಗೊತ್ತು. ಮಹಾರಾಜನು ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿರುವನೆಂಬುದು ಗೊತ್ತು. ಇದರಿಂದಲೇ ಅವನು ನನ್ನ ನಿಬಂಧನೆಯನ್ನು ಕೇಳಿದೊಡನೆ ಸುಮ್ಮನಾಗಿ ಬಿಟ್ಟಿತ್ತು. ನನಗೆ ಏನು ಪ್ರತ್ಯುತ್ತರ ಕೊಡಲಾರದೆ ಹೋದನು. ಇಷ್ಟೇ ನಡೆದಿದ್ದು ಅಂತ ಹೇಳ್ತಾನೆ. ತನ್ನ ತಂದೆ ಏನನ್ನೋ ಬಯಸಿ ಅದನ್ನು ಪಡೆಯಲಾರದೆ ಹೋದನು ಎಂಬುದನ್ನು ಅವನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ನನ್ನ ತಂದೆಯವರ ನಂತರ ನಿನ್ನ ಮೊಮ್ಮಗನು ರಾಜನಾಗಬೇಕು ಎಂದು ತಾನೇ ನಿನ್ನ ಅಭಿಲಾಷೆ. ಹಾಗೆಯೇ ಆಗಲಿ. ಇದೋ ನಾನು ರಾಜ್ಯ ಸಿಂಹಾಸನದ ಮೇಲಿನ ನನ್ನ ಹಕ್ಕನ್ನು ತ್ಯಜಿಸಿದ್ದೇನೆ. ಈಗ ನಿನಗೆ ಸಮಾಧಾನವಾಯ್ತಾ ಅಂತ ಕೇಳ್ತಾನೆ. ಇತ್ತ ಬೆಸ್ತರ ಅರಸನಿಗೆ ಆಶ್ಚರ್ಯ ಆಗಿತ್ತಂತೂ ನಿಜ, ಆದರೆ ಅವನ ಮುಖದಲ್ಲಿ ಅಪನಂಬಿಕೆಯಂತೂ ಇನ್ನೂ ಉಳಿದಿತ್ತು. ಅವನು ನಕ್ಕು, ನನ್ನೊಡೆಯ, ನಿಜವಾದ ಯುವರಾಜನೆಂದರೆ ನೀನು. ನಿನ್ನ ತಂದೆಯ ಸಂತೋಷವೆಂಬುದೇ ನಿನಗೆ ಸರ್ವಸ್ವ. ಮಹಾತ್ಮನಾಗಿರುವ ನೀನು ಮಹಾತ್ಯಾಗವನ್ನೇ ಮಾಡಿರುವೆ. ಆದರೆ ನಿನ್ನ ಮಕ್ಕಳು ನಿನ್ನ ಹಾಗೆಯೇ ನಿಸ್ವಾರ್ಥಿಗಳಾಗಿ ಇದ್ದು ಬಿಡುವರು ಎಂದು ಹೇಗೆ ತಾನೇ ನಾನು ನಂಬಲಿ? ಸತ್ಯವತಿಯ ಮಕ್ಕಳ ಹಕ್ಕನ್ನು ಅವರು ಕಸಿದುಕೊಳ್ಳುವುದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿಯಾದರೂ ಏನು ಅಂತ ಕೇಳ್ತಾನೆ. ಈ ಮನುಷ್ಯನ ದುರಾಸೆ ಇಷ್ಟರ ಮಟ್ಟಿಗೆ ಇರಬಹುದೆಂದು ಯುವರಾಜನಿಗೆ ನಂಬಲು ಅಸಾಧ್ಯವಾಗಿ ಹೋಯಿತು. ಅತ್ಯಂತ ಏವರಿಕೆಯ ತಿರಸ್ಕಾರದ ಕಿರುನಗೆ ಅವನ ಮುಖದ ಮೇಲೆ ಮೂಡಿತು. ಅಯ್ಯ, ಇನ್ನೂ ನಿನಗೆ ತೃಪ್ತಿಯಾಗಲಿಲ್ಲವೇ? ನಾನು ನಿನ್ನನ್ನು ತೃಪ್ತಿಪಡಿಸುತ್ತೇನೆ. ನಾನು ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ. ಸ್ವರ್ಗಲೋಕ, ಮತ್ಸ್ಯಲೋಕ, ಪಾತಾಳ ಲೋಕಗಳ ಸಮಸ್ತ ಪ್ರಜೆ ಸಮ್ಮುಖದಲ್ಲಿ ನನಗೆ ಪ್ರಿಯವಾದ ಪವಿತ್ರವೆನಿಸುವ ಎಲ್ಲದರ ಹೆಸರಿನಲ್ಲಿ, ನನ್ನ ಗುರು ಭಗವಾನ್ ಭಾರ್ಗವನ ಹೆಸರಿನಲ್ಲಿ, ನನ್ನ ತಾಯಿಯಾದ ಗಂಗೆಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇದೋ ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಾನು ಬದುಕಿರೋವರೆಗೂ ಮದುವೆ ಮಾಡಿಕೊಳ್ಳುವುದಿಲ್ಲ. ಈಗಲಾದರೂ ನಿನಗೆ ತೃಪ್ತಿಯಾಯಿತೆ ಎಂದು ಘೋಷಿಸಿಬಿಟ್ಟ. ದೇವವ್ರತನ ಮೇಲೆ ಸ್ವರ್ಗದಿಂದ ಪುಷ್ಪವೃಷ್ಟಿಯಾಯಿತು. ದೇವದುಂಬಿಗಳು ಮೊಳಗಿದವು. ಅಷ್ಟು ಭೀಷಣವಾದ ಪ್ರತಿಜ್ಞೆಯನ್ನ ಕೈಗೊಂಡ ಯುವರಾಜನನ್ನು ಸಮಸ್ತ ಭೂತಗಳು ಭೀಷ್ಮ ಎಂದು ಕೂಗಿದವು. ಇಲ್ಲಿರುವಳು ನೋಡು ನಿನ್ನ ತಾಯಿ ಎಂದು ಬೆಸ್ತರ ಅರಸನು ಮಗಳನ್ನ ಕರೆತಂದು ಯುವರಾಜನ ಎದುರಿಗೆ ನಿಲ್ಲಿಸಿದನು. ದೇವವ್ರತ ಅವಳಿಗೆ ನಮಸ್ಕರಿಸಿ ರಥದ ಮೇಲೆ ಕೂರಿಸಿಕೊಂಡು ತಕ್ಷಣವೇ ಹಸ್ತಿನಪುರದ ಕಡೆಗೆ ವೇಗವಾಗಿ ಪಯಣಿಸಿದ. ರಾಜಧಾನಿಯನ್ನ ತಲುಪಿದೊಡನೆಯೇ ದೇವವ್ರತನು ತಂದೆಯ ಬಳಿಗೆ ಹೋಗ್ತಾನೆ. ಸುಂದರಿಯಾದ ಸತ್ಯವತಿಯನ್ನ ಕರೆತಂದು ಅವನ ಮುಂದೆ ನಿಲ್ಲಿಸಿ, ಅಪ್ಪ, ನಿನಗಾಗಿ ಈಕೆಯನ್ನ ಕರೆತಂದಿದ್ದೇನೆ, ಸ್ವೀಕರಿಸಿ. ಇನ್ನಾದರೂ ಈ ಖಿನ್ನತೆಯನ್ನ ಬಿಟ್ಟು ಬಿಡಿ. ದಯವಿಟ್ಟು ಸಂತೋಷವಾಗಿರು ಅಪ್ಪ ಹೀಗಂತ ಹೇಳ್ತಾನೆ. ಅಂತರಿಕ್ಷದಿಂದ ಇನ್ನೂ ಭೀಷ್ಮ ಭೀಷ್ಮ ಎಂಬ ಧ್ವನಿ ಮೊಳಗುತ್ತಿರುವುದು ಕೇಳಿಸುತ್ತಿತ್ತು. ಶಂತನುವು ನಡೆದದ್ದೆಲ್ಲವನ್ನ ಕೇಳಿದನು. ಅವನ ಹೃದಯವು ದುಃಖದಿಂದ ತುಂಬಿ ಹೋಯಿತು. ಮನಸಾಕ್ಷಿಯು ಅವನನ್ನು ತೀವ್ರವಾಗಿ ಘಾತಿಸಿತು. ಮಹಾವೀರನಾದ ಸುಂದರಾಂಗನಾದ ದೈವೀ ಪುರುಷನೆನಿಸಿದ ಮಗನು ತಾನೇ ತನ್ನ ಮೇಲೆ ವಿಧಿಸಿಕೊಂಡ ಅಜೀವ ಬ್ರಹ್ಮಚಾರ್ಯ ವ್ರತವನ್ನು ಕಲ್ಪಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗದೆ ಹೋಯಿತು. ಆದರೆ ವಿಧಿಯೆಣೆದ ಬಲೆಯನ್ನು ಬಿಡಿಸುವುದಾದರೂ ಸಾಧ್ಯವೇ? ಶಂತನುವಿನ ಬಯಕೆಯಂತೂ ಇಲ್ಲಿ ಈಡೇರಿತು. ತನ್ನ ಕೃತಜ್ಞತೆಯ ಕುರುಹಾಗಿ, ತನ್ನ ಪ್ರೇಮದ ಕುರುಹಾಗಿ ಪ್ರೀತಿಯ ದೇವವ್ರತನಿಗೆ ನೀನು ಇಚ್ಛಾಮರಣಿಯಾಗು, ನೀನಾಗಿ ಬಯಸುವವರೆಗೂ ಮೃತ್ಯುವು ನಿನಗೆ ಕಾದುಕೊಂಡಿರಲಿ ಎಂದು ಒಂದು ವರವನ್ನು ಕೊಟ್ಟನು. ಈ ರೀತಿ ತನ್ನ ಮಗನು ಕಳೆದುಕೊಂಡ ಸಮಸ್ತಕ್ಕಾಗಿ ತನ್ನದೇ ಆದ ರೀತಿಯಲ್ಲಿ ಪರಿಹಾರವೊಂದನ್ನೊದಗಿಸಲು ತಂದೆಯು ಪ್ರಯತ್ನಿಸಿದ.
ಇದು ವೀಕ್ಷಕರೇ ಶಂತನುವಿನ ಮತ್ತೊಂದು ಪ್ರೇಮ ಕಥೆ. ಆ ಪ್ರೇಮ ಕಥೆಯಲ್ಲಿ ಇದ್ದ ಒಂದು ನಿಬಂಧನೆಯಿಂದ ಅವತ್ತು ದೇವವ್ರತ ಭೀಷ್ಮ ಪ್ರತಿಜ್ಞೆಯನ್ನು ಕೈಗೊಳ್ತಾನೆ. ಭೀಷ್ಮ ಪ್ರತಿಜ್ಞೆಯಿಂದಲೇ ದೇವವ್ರತನಿಗೆ ಅವನ ತಂದೆಯಿಂದ ಇಚ್ಛಾಮರಣಿಯಾಗು ಎನ್ನುವ ವರ ಸಿಕ್ಕಿತ್ತು. ಮುಂದಿನ ಕಥೆಯಲ್ಲಿ ಸಿಗೋವರೆಗೂ ನಮಸ್ಕಾರ.